Oh my God. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರುತಿ. ಇವತ್ತು ಮೋತಿಚೂರ್ ಲಡ್ಡನ್ನು ಮಿಷನಿಂದ ಮಾಡ್ತಾ ಇದ್ದಾರಂತ ಅದನ್ನು ತೋರ್ಸಕ್ಕೆ ನಾ ಬಂದೀನಿ. ಅಂದ್ರೆ ಈ ಮಿಷನನ್ನು ಡೆಮೋ ಕಳಿಸಿದ್ರು. ಆ ಡೆಮೋ ಹೆಂಗಿರುತ್ತೆ, ಮಿಷನ್ ಹೆಂಗಿರುತ್ತೆ, ಹೆಂಗೆ ಕೆಲಸ ಮಾಡ್ತೈತೆ ಅಂತೇಳಿ ಈ ವಿಡಿಯೋದಾಗ ತೋರಿಸ್ಯಾರಿ. ಫಸ್ಟಿಗೆ ಒಂದು ಮಿಷನನ್ನು ಈ ರೀತಿಯಾಗಿ ರೆಡಿ ಮಾಡಿದ್ದಾರೆ. ಅದಕ್ಕೆ ಕೆಲವು ಸ್ಪೀಡನ್ನಾಗಲಿ ಬಟನ್ಗಳನ್ನಾಗಲಿ ನಮಗೆ ಒಂದಕ್ಕೆ ತಕ್ಕಂಥ ಅದನ್ನು ಸ್ಪೀಡನ್ನು ಇಟ್ಟಾರ. ಆಮೇಲೆ ಅದಕ್ಕೆ ಜಲ್ದಿ ಕೂಡ ಮಾಡ್ಯಾರ ಕೆಬ್ಬಣದ್ದು. ಆಮೇಲೆ ಅದಕ್ಕೆ ಏನು ಬೇಕು ಕನ್ಸಿಸ್ಟೆನ್ಸಿ ಮಾಡೋಕ್ಕಂತ ಹೇಳಿ ಎಲ್ಲ ಒಂದಕ್ಕೆ ಮಾಡ್ಯಾರ ರೀ. ನೋಡಿರಿ, ಇದು ಬಾಕ್ಸ್ ಕಾಣಿಸಕತ್ತೈತಲ್ಲ, ಇದ್ರಾಗ ಹಿಟ್ಟನ್ನು ನಾವು ಅದಕ್ಕೆ ಏನು ಬೇಕು ಮಿಶ್ರಣನ ಒಂದು ರೇಂಜಿಗೆ ಅಂದರೆ ಒಂದು ಹದವಾಗಿ ನಾವು ಅದ್ರಾಗ ಹಿಟ್ಟು ನಾದಿ ಅದು ಒಂದು ಟ್ಯಾಪ್ ಥರ ಐತಲ್ರಿ, ಇದ್ರಾಗ ಹಿಟ್ಟನ್ನು ಬಿಡ್ತಿರ್ತಾರೆ. ನಾವು ಸ್ಲೋ ಆಗಿ ಎಷ್ಟು ಸ್ಪೀಡ್ನಾಗ ಬೇಕು ಅಷ್ಟು ಸ್ಪೀಡ್ನಾಗ ನಾವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ಅದನ್ನು ಇಟ್ವಿ ಅಂದ್ರೆ ಜಲ್ದಿನೂ ಕೂಡ ತಾನಾಗೆ ಮಿಷಿನಿಂದ ಅಳಗಾಡ್ತಿರ್ತೈತಿ. ಅದ್ರಾಗ ನಾವು ಹಿಟ್ಟನ್ನು ಹಾಕಿದ್ವಿ ಅಂದ್ರೆ ನೋಡ್ರಿ ತೋರ್ಸಕತ್ತಾರ. ಇದು ಲೆಂತ್ ಬಂದು 2 ಫೀಟ್ ಐತಿ, ವಿಡ್ತ್ ಬಂದು 2 ಫೀಟ್ ಐತಿ, ಹೈಟ್ ಬಂದು 5 ಫೀಟ್ ಐತಿ. ಟೋಟಲ್ 30 ಲೀಟ್ರ್ ಕೆಪಾಸಿಟಿ ಈ ಮಿಷನ್ ಒಳಗೆ ಐತಂತ್ರಿ. ಇಷ್ಟು ಸುಲಭವಾಗಿ ಬೇಗನೆ ನಾವು ರೆಡಿ ಮಾಡ್ಕೊಳ್ಬೋದು ಅಂತೇಳಿ ಈ ವಿಡಿಯೋದಾಗ ಪ್ರೂಫ್ ತೋರ್ಸಾರ. ಆಮೇಲೆ ಡೈರೆಕ್ಟಾಗಿ ಮಿಷನ್ ಒಳಗೇ ಅದು ಎಣ್ಣೆಗೆ ಬಿಡ್ತೈತಿ. ಅಂದರೆ ಒಂದೇ ರೀತಿಯಾಗಿ ಒಂದೇ ಅಳತೆಯಾಗಿ ಆ ಮೋತಿಚೂರು ಬರ್ತಾವಲ್ರಿ, ಹಂಗಾಗಿ ಪೂರ ಅಗದಿ ನೈಸಾಗಿ ಬರ್ತೈತಿ. ನಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡ ದೊಡ್ಡ ಕಾಳುಗಳನ್ನ ಕೂಡ ನಾವು ಮಾಡ್ಕೋಬೋದು. ಮೋತಿಚೂರು ಅಂದ್ರೆ ಮೋತಿಚೂರಲ್ಲ, ಬೂಂದಿ ಕೂಡ ಮಾಡ್ಕೋಬೋದು. ದೊಡ್ಡ ಕಾಳುಗಳು ಅಂಥದ್ರೂ ಸೈಜ್ ಕೂಡ ಐತಿ. ಫಸ್ಟ್ ಜಲ್ದಿ ತೋರಿಸಿದ್ರಲ್ರಿ, ಅದ್ರೊಳಗೆ ಜಲ್ದಿ ಒಳಗೆ ನಮಗೆ ಸೈಜ್ ಕೂಡ ನಾವು ಅಳತೆಯಾಗಿ ಇಟ್ಕೋಬೋದು. ಅದು ಏನು ಮೋತಿಚೂರನ್ನ ನಾವು ಅದ್ರಾಗ ಮಾಡಿದ್ವಲ್ಲ, ಅದ್ರಾಗ ಮಾಡಿದ್ಮೇಲೆ ನಾವು ಬೆಲ್ಲದಿಂದ ಪಾನಕ ಮಾಡಿ ಇದ್ರೊಳಗೆ ಮಿಶ್ರಣ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಮಿಷನ್ ಕೂಡ ಅದರೊಳಗೂ ಮಿಷನ್ನಾಗ ಹಾಕಿದ್ವಿ ಅಂದರೆ ಡೈರೆಕ್ಟಾಗಿ ಅದೇನು ಪಾನಕದೊಳಗೆ ಮಿಕ್ಸ್ ಆಗಿ ಡೈರೆಕ್ಟ್ ಎಲ್ಲ ಮಿಶ್ರಣ ಆಗಿನೂ ಕೂಡ ಸೈಜ್ ಬಂದು ಸೇಮ್ ಸೈಜ್ ನಮಗೆ ಎಷ್ಟು ಸೈಜ್ ಬೇಕಂತೇಳಿ ಅದ್ರೊಳಗೆ ನಾವು ಸೆಟ್ಟಿಂಗ್ ಮಾಡಿದ್ವಿ ಅಂದ್ರೆ ಅಷ್ಟೇ ಸೈಜ್ ಒಳಗೆ ಮೋತಿಚೂರು ಲಡ್ಡುಗಳು ಬಂದು ರೆಡಿಯಾಗಿ ಕಡೆಗೆ ಬೀಳ್ತಾವೆ. ನಮ್ಮದು ಏನು ಕೈದು ಕೆಲಸನೇ ಇಲ್ಲರಿ, ಎಲ್ಲ ಮಿಷಿನನ್ನು ಮಾಡಿಬಿಡ್ತೈತಿ. ನಮಗೆ ಎಷ್ಟು ಜಲ್ದಿ ಬೇಕೋ ಅಷ್ಟು ಜಲ್ದಿ ಕೂಡ ಆಗ್ತೈತಿ, ಟೈಮ್ ಕೂಡ ಸೇವ್ ಆಗ್ತೈತಿ. ಏನಪ್ಪ ಅಂದ್ರೆ ಮನುಷ್ಯರಿಗೆ ಕೆಲಸ ಇಲ್ದಂಗೆ ಆಯಿತು. ಒಂದು ರೀತಿ ನೋಡಿದ್ರೆ ಇದಕ್ಕೂ ಮನುಷ್ಯರೇ ಬೇಕು ಇಲ್ಲ ಅಂತ ಅಲ್ಲ, ಎಲ್ಲನೂ ಮಿಷಿನ್ನೇ ಮಾಡಿಬಿಟ್ರೆ ಮನುಷ್ಯರಿಗೇನು ಕೆಲಸ ಇರೋಂಗಿಲ್ಲ. ಒಂದು ರೀತಿ ಉಪಯೋಗನೂ ಐತಿ, ಒಂದು ರೀತಿ ಅನಾನುಕೂಲನೂ ಕೂಡ ಐತಿ. ಅನಾನುಕೂಲ ಏನಪ್ಪ ಅಂದ್ರೆ ಮನುಷ್ಯರಿಗೆ ಕೆಲಸ ಇಲ್ದಂಗೆ ಆಗ್ತೈತೆ ಅಷ್ಟೇ. ಅನುಕೂಲ ಏನಪ್ಪ ಅಂದ್ರೆ ಜಲ್ದಿನೇ ಆಗ್ತೈತಿ, ನಮ್ಮ ಅವಸರಕ್ಕೆ ಜಲ್ದಿನೇ ಮುಗಿಸ್ಬಿಡ್ತಾರೆ. ಮನುಷ್ಯರಾದ್ರೆ ಸ್ವಲ್ಪ ಲೇಟ್ ಆಗ್ತೈತಿ. ಇವಾಗಿಂದ ಎಲ್ಲರಿಗೂ ಅರ್ಜೆಂಟ್ ಇರೋದ್ರಿಂದ ಬೇಗನೆ ಆಗ್ಬೋದು. ಅಂದರೆ ಸಾವಿರಾರು ಲಡ್ಡುಗಳು ಒಂದು ತಾಸಿನಾಗೆ ತಯಾರಾಗಿಬಿಡ್ತಾವಲ್ರಿ. ಇದನ್ನೇ ಮಾರಾಟಕ್ಕಂತೂ ತುಂಬ ಹೆಲ್ಪ್ ಆಗ್ತೈತಿ. ಇದನ್ನು ಡೆಮೋ ಕಲಿಸಿ ನಮ್ಮ ಊರಲ್ಲಿ ಒಂದು ಮೀಟಿಂಗನ್ನು ಮಾಡಿ ಈ ರೀತಿಯೆಲ್ಲ ಮಿಷನ್ಗಳು ಅದಾವ ಅಂಥೇಳಿ ಡೆಮೋ ಕೊಟ್ಟಿದ್ದೀರಿ. ಅಂದ್ರೆ ಇದು ಸ್ವಸಹಾಯ ಸಂಘಗಳಿರ್ತಾವಲ್ರಿ, ಹೆಣ್ಮಕ್ಳು ದುಡಿಲಿ ಅವ್ರು ಮಾಡಲಿ ಅಂಥೇಳಿ ಅವ್ರಿಗೆ ಹೆಲ್ಪ್ ಮಾಡೋದ್ರಿ ಇದು ಅಷ್ಟೇ ಮಿಷನ್ನು. ಹೆಣ್ಮಕ್ಳು ಗಂಡ್ಮಕ್ಳು ಅಂದರೆ ಎಷ್ಟಾದ್ರೂ ಕೆಲಸ ವಜ್ಜಿರಲಿ ಅವ್ರು ಮಾಡ್ತಾರೆ. ಆದರೆ ಹೆಣ್ಮಕ್ಳಿಗೆ ಅಂತೇಳಿ ಇಂಥ ಮಿಷನ್ಗಳು ತಂದು ಕೊಟ್ವಿ ಅಂದ್ರೆ ಒಂದು 4-5 ಮಂದಿ ಕೂಡಿ ಗುಂಪು ಸೇರಿಸಿ ಮಾಡಲಿ, ಅವರು ದುಡಿಲಿ, ಅವ್ರದ್ದು ಕಾಲ ಮೇಲೆ ಅವ್ರು ನಿಂದಿರಲಿ ಅನ್ನೋ ಉದ್ದೇಶಕ್ಕೆ ಇಂಥ ಮಿಷಿನ್ಗಳು ಬಿಟ್ಟಾರಂತ್ರಿ. ನಾವು ಕೂಡ ಅವ್ರ ಜೊತೆಗೆ ಮಾತಾಡಿದ್ವಿ. ಏನಪ್ಪ ಅಂದರೆ ಒಂದು ರೇಂಜ್ ಬೆಲೆ ಅಂತ ಇರ್ತೈತಿ, ಆ ರೇಂಜಿಗೆ ನಮಗೆ ತೊಗೊಳಕ್ಕಾಯ್ತು ಅಂದರೆ ತೊಗೊಂಡು ನಾವು ಕೂಡ ಮನ್ಯಾಗ ಮಾಡ್ಕೊಳ್ಬೋದು ಅಂಥೇಳಿ ಅವ್ರ ಉದ್ದೇಶ ಐತ್ರಿ. ನೋಡಿರಿ ಎಷ್ಟು ನೀಟಾಗಿ ಅದು ಬೇಷ್ ಹಿಟ್ಟು ಹಾಕ್ಯಂತ ಹೋಗ್ತೈತಿ. ಅದು ಜಲ್ದಿ ಕೂಡ ಅಷ್ಟೇ ಮಿಷಿನ್ ಒಳಗೆ ಅಳಗಾಡ್ತಾ ಹೋದಂಗೆಲ್ಲ ಎಣ್ಣೆಗೆ ತಾನಾಗೆ ಬೀಳ್ತೈತೆ ರೀ. ಏನಪ್ಪ ಅಂದ್ರೆ ಹಿಟ್ಟು ಅದ್ರಾಗ ಕನ್ಸಿಸ್ಟೆನ್ಸಿ ಮಾಡಿ ಹಾಕಿ ನಾವು ಮಿಷಿನ್ ಒಳಗೆ ಹಾಕಿದ್ವಿ ಅಂದ್ರೆ ಎಲ್ಲ ಹಿಟ್ಟು ಅದ್ರೊಳಗೇ ಡೈರೆಕ್ಟಾಗಿ ತಾನೇ ಹಾಕ್ಬಿಡ್ತೈತಿ. ಅದೇನು ಮೋತಿಚೂರು ಅದು ಎಲ್ಲ ಹಿಟ್ಟು ಮಾಡಿರ್ತೈತಲ್ರಿ ಉಂಡೆ ಅದನ್ನು ನಾವು ಕಡೆಯಕ್ಕೆ ಎಣ್ಣೆಲಿಂದ ಬೇರ್ಪಡಿಸಿ ನಾವು ನೆಕ್ಸ್ಟ್ ಮತ್ತೆ ಇನ್ನೊಂದು ಪಾನಕಕ್ಕೆ ಅಂತ ಹೇಳಿ ಇನ್ನೊಂದು ಮೆಷಿನ್ ಐತ್ರಿ, ಅದರೊಳಗೆ ಸೇರಿಸಿದ್ವಿ ಅಂದ್ರೆ ನಮಗೆ ಮೋತಿಚೂರು ಲಡ್ಡು ರೆಡಿ ಆಗ್ತಾವೆ. ಬೂಂದಿ ಕಾಳು ಕೂಡ ರೆಡಿ ಆಗ್ತಾವೆ. ಮೋತಿಚೂರು ಅಂದ್ರೆ ಮೋತಿಚೂರು ಅಲ್ರಿ. ಇದು ಒಂಥರ ಚಲೋನೇ ಇದ್ರಿ. ನನಗೂ ಪರ್ಸ್ನಲಿ ಇಷ್ಟನೇ ಆಯಿತು. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ. ಇಂಥವ ಇನ್ಫಾರ್ಮೇಟಿವ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ರೀ.